ಯಾಕೆ ಅರ್ಧಕ್ಕೆ ನಿಲ್ಸಿದ್ರಿ? ಅರ್ಧಕ್ಕೆ ನಿಲ್ಸಿಲ್ಲ. ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದನ್ನ ನೆನ್ಸ್ಕೊಂಡ್ರೆ ನನಗೆ ಕೋಪ ಬರ್ತಿದೆ ಮಂತ್ರ. ಅದು ಆಕ್ಸಿಡೆಂಟ್ ಆಗಿರೋ ಹಾಗಿಲ್ಲ. ಯಾರೋ ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಂತ ಶಂಕರು ಬಲವಾಗಿ ಹೇಳ್ತಿದ್ದಾನೆ. ಅವನ ನಂಬಿಕೆ ಸರಿಯಾಗೇ ಇರುತ್ತೆ. ಓ ಮೈ ಗಾಡ್, ಹೌದಾ? ಏನ್ ಹೇಳ್ತಿದ್ದೀರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನಮ್ ಶಂಕರುನ ಯಾರು ದ್ವೇಷ ಮಾಡ್ತಾರೆ? ಅವನನ್ನ ನೋಡಿದ್ರೆ ಯಾರಿಗೆ ತಾನೇ ದ್ವೇಷ ಮಾಡಕ್ ಮನ್ಸ್ ಬರುತ್ತೆ? ನನಗೇನೋ ಇದು ತಪ್ಪು ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಶಂಕರುಗಿನ್ನೂ ಜ್ಞಾನ ಬಂದಿರಲ್ಲ. ಹಾಗಾಗಿ ಆ ಮೆಡಿಸಿನ್ ಮತ್ತಲ್ಲಿ ಏನೇನೋ ಮಾತಾಡಿರ್ತಾನೆ. ನೋ ವೇ. ಶಂಕರು ಆ ಥರದವನಲ್ಲ. ಅದು ಅಲ್ಲದೆ ಅವನು ಪಕ್ಕ ಪ್ರೊಫೆಷನಲ್ ಡ್ರೈವರ್. ಅವನು ಡ್ರೈವ್ ಮಾಡ್ಬೇಕಾದ್ರೆ ಅವನ ಕಣ್ಣು ಸುತ್ತಲೂ ಸುತ್ತಾ ಇರುತ್ತೆ. ಬುದ್ಧಿ ಚುರುಕಾಗಿರುತ್ತೆ. ಚಾನ್ಸೇ ಇಲ್ಲ ಅಷ್ಟು ಈಸಿಯಾಗಿ ಆಕ್ಸಿಡೆಂಟ್ ಮಾಡೋ ಅಂತನಲ್ಲ. ಅದೇ ರೀತಿ ಯಾರ ಮೇಲಾದ್ರೂ ಅನುಮಾನ ಪಟ್ರೆ ಅವನ ಅನುಮಾನ ತಪ್ಪಾಗಿರೋದಿಲ್ಲ. ಅವನು ಹೇಳ್ತಿದ್ದಾನಂದ್ರೆ ಅದು 100% ಕರೆಕ್ಟ್ ಆಗಿರುತ್ತೆ. ಮಂತ್ರ ಅದ್ಯಾರೋ ಬೇಕು ಅಂತ ಮಾಡಿದಾರೆ ಅಂತ ನನಗೂ ಅನ್ನಿಸ್ತಿದೆ ಮಂತ್ರ. ಆದ್ರೆ ಅವನು ಹೇಳಿದ್ಮೇಲೆ ನನಗೆ ಇನ್ನೂ ಕನ್ಫರ್ಮ್ ಆಗೋಯ್ತು. ಓಕೆ, ಅದು ಕನ್ಫರ್ಮ್ ಆಗಿದ್ದಿದ್ರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಅಲ್ವಾ? ಕರೆಕ್ಟ್. ನಾನು ಆಕ್ಚುಲಿ ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡಕ್ ಹೇಳಿದ್ದು. ನನಗೊಬ್ಳೆ ಹೋಗೋದಕ್ಕೆ ಹಿಂಸೆ ಆಗುತ್ತೆ ಮಂತ್ರ. ನಾನು ಅಣ್ಣನಂತೂ ಕರೆಯೋದಿಕ್ಕಾಗಲ್ಲ. ಅಣ್ಣಂಗೆ ಏನಾದ್ರೂ ಇದು ಆಕ್ಸಿಡೆಂಟ್ ಅಲ್ಲ ಮರ್ಡರ್ ಮಾಡೋದಕ್ಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೂಲನ್ ಹುಡುಕಿ ಕತ್ತರಿಸ್ಬಿಡ್ತಾನಷ್ಟೇ ಅವನು. ಸ್ವಲ್ಪ ನನ್ನ ಜೊತೆಗೆ ಬಂದ್ರೆ ನನಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಬರಕ್ಕಾಗತ್ತಾ? ಪ್ರಾಪರ್ ಆಗೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ವೈ ನಾಟ್? ಬರ್ತೀನಿ. ನೀವು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ. ನನಗೆ ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ನಾನು ಬರಲ್ಲ ಅನ್ನೋಕ್ಕಾಗತ್ತಾ? ನಾನು ಅಡುಗೆ ಮಾಡ್ತಿದ್ದೆ, ಹಾಗೆ ಅಣ್ಣಂಗೆ ಇಷ್ಟ ಅಂತ ಅಡುಗೆ ತೊಗೊಂಬಂದೆ. ರಾಘವ್ ಸ್ವಲ್ಪ ತಿಂಡಿ ಎತ್ತಿಟ್ಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ತೀನಿ. ಆಮೇಲೆ ಕಾಲ್ ಮಾಡ್ತೀನಿ. ಇಲ್ಲ, ನಾನು ಫೋನ್ ಮಾಡಿದ್ಮೇಲೆ ನಾವಿಬ್ರು ಒಟ್ಟಿಗೆ ಹೋಗೋಣ. ಓಕೆನಾ? ಸರಿ, ಬಾಯ್. ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಶ್ಯೂರ್. ಬಾಯ್. ಬಾಯ್. ನನ್ನ ಮಾತು ಕೇಳಿ ಒಂದಿಷ್ಟು ಕಂಗಾಲಾಗ್ತಿಲ್ವಲ್ಲ? ಅವಳೆ ಮಾಡಿದಾಳೆ ಅಂತ ಗೊತ್ತಿದ್ರು ಒಂದಿಷ್ಟು ಮುಖದಲ್ಲಿ ತೋರಿಸ್ತಿಲ್ವಲ್ಲ? ಎಂತವಳಿರ್ಬೇಕು ಇವಳು? ಇವಳು ಬರೀ ಕ್ರಿಮಿನಲ್ ಅಲ್ಲ, ದೊಡ್ಡ ಕ್ರಿಮಿನಲ್, ಸ್ಟ್ರಾಂಗ್ ಕ್ರಿಮಿನಲ್. ಇರ್ಲಿ, ಎಲ್ಲದಕ್ಕೂ ಒಂದು ಮೆಡಿಸಿನ್ ಇರುತ್ತಾರ. ಇವಳು ಬಾಯಿಂದ ಎಲ್ಲ ಬಿಡಿಸೋದಕ್ಕೆ ಮೆಡಿಸಿನ್ ಇರಲ್ವಾ? ಕಂಡು ಹಿಡಿದು ಬಾಯಿ ಬಿಡಿಸ್ತೀನಿ. ಸ್ಟೇಷನ್ಗೆ ಬರಕ್ಕೆ ಹೇಳಿದಾಳೆ. ಹೇಗೆ ಹೋಗೋದು? ಹೋದ್ರೆ ತಗಲಾಕೊಂಡ್ಬಿಡ್ತೀನಿ. ಇದಕ್ಕೇನಾದ್ರೂ ಒಂದು ಮಾಡ್ಬೇಕಲ್ಲ. ಹೇಗೆ ಎಸ್ಕೇಪ್ ಆಗ್ಲಿ? ಹೌದಾ? ಆಯ್ತು ಮೊಮ್ಮಗ್ನೆ. ಓಹೋ, ಎಲ್ಲಿ ಕೊಡಿಲಿ. ಕರೆಕ್ಟಾ? ನೋಡೋಣ. ಏ ಬುಷು, ನಾನ್ ಗೆದ್ದೆ. ಇನ್ನೊಂದ್ಸರಿ ಆಡೋಣ. ಹೆಡ್ಡ ಬುಷಾ? ಬುಷು. ಅಯ್ಯೋ, ನೀನ್ ಗೆದ್ದೆ ಕಣೋ. ತಗೋ, ನೀನ್ ಹಾಕು.
ಫೋನ್ ಬರ್ತಾ ಇದೆ, ನೀನ್ ಆಟ ಆಡ್ತಾ ಇರೋ, ನಾನು ಬಂದೆ. ಹಾ ರಾಘವ್ ಪುಟ್ಟ, ಏನ್ ಮಾಡ್ತಾ ಇದ್ಯಾ? ಚೆನ್ನಾಗಿ ಆಟಾಡ್ಕೋ ಆಯ್ತಾ? ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ. ರಾಘವ್ ಪುಟ್ಟ, ನೀನ್ ಅಲ್ಲೆಲ್ಲ ಬರಂಗಿಲ್ಲ. ಇಲ್ಲ, ಬರ್ತೀನಿ, ಪ್ಲೀಸ್ ಕರ್ಕೊಂಡು ಹೋಗಿ. ಅಲ್ಲಿಗೆ ಮಕ್ಕಳೆಲ್ಲ ಬರೋ ಹಾಗಿಲ್ಲ. ನೋಡು, ನಿನಗ್ ಬರುವಾಗ ಇಷ್ಟಿಷ್ಟು ಚಾಕ್ಲೇಟ್, ಐಸ್ ಕ್ರೀಮು ಎಲ್ಲ ತಗೊಂಡ್ ಬರ್ತೀನಿ. ವರ್ಷ ಅಕ್ಕ, ನೀನಾದ್ರೂ ಹೇಳಕ್ಕ, ಬರ್ತೀನಿ ನಾನು. ಇಲ್ಲ ರಾಘವ್, ನಾವ್ ಹೋಗ್ ಬೇಗ ಬಂದ್ಬಿಡ್ತೀವಿ. ಆಮೇಲೆ ಇಬ್ರು ಆಟ ಆಡೋಣ, ಓಕೆನಾ? ನೋಡು, ಹಿಂಗ್ ಹೋಗ್ ಹಂಗ್ ಬರ್ತೀವಿ, ಓಕೆನಾ? ಗುಡ್ ಬಾಯ್ ಅಲ್ವಾ ನೀನು? ನಾನ್ ಬರುವಾಗ ನಿನ್ಗೆ ಜಾಸ್ತಿ ಚಾಕ್ಲೇಟ್ಸ್, ಐಸ್ ಕ್ರೀಮ್ ತರ್ತೀನಿ, ಓಕೆನಾ? ಮಂತ್ರ, ನಾನು ವರ್ಷ ಒಂದ್ ಸ್ವಲ್ಪ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದೀವಿ. ರಾಘವ್ನ ಸ್ವಲ್ಪ ನೋಡ್ಕೋ. ನಾನು ಬರ್ತೀನಿ ಅಂದ್ರೆ ಅವ್ರು ಕರ್ಕೊಂಡು ಹೋಗಲ್ಲ ಅಂತವ್ರೆ ಮಿಸ್. ಅವ್ರೇನೋ ಅರ್ಜೆಂಟ್ ಕೆಲ್ಸದ ಮೇಲೆ ಹೋಗ್ತಿದ್ದಾರೆ, ಬರ್ತಾರ್ ಬಿಡು. ನಾನಿದ್ದೀನಿ ತಾನೆ, ನಿನ್ಗೇನ್ ಬೇಕೋ ಮಾಡ್ಕೊಡ್ತೀನಿ. ಸರಿ, ಬರ್ಲಾ? ಬಾಯ್. ಬಾಯ್ ರಾಘವ್. ಬಾ. ನಿನ್ಗೇನ್ ಬೇಕು? ನನಗ್ ಜ್ಯೂಸ್ ಬೇಕು. ಸರಿ, ನಾನ್ ಮಾಡ್ಕೊಂಬರ್ತೀನಿ. ತಗೋ. ಮಿಸ್ ಸಾಕು. ರಾಘವ್, ಜ್ಯೂಸ್ ವೇಸ್ಟ್ ಮಾಡಬಾರ್ದು. ಇನ್ನೊಂದ್ ಚೂರಿದೆ, ಕುಡ್ದ್ಬಿಡು.